ಹೌದು, ರಾಜ್ಯ ವಿಧಾನ ಪರಿಷತ್ ಚುನಾವಣೆ ಸಂಬಂಧ ಕಾಂಗ್ರೆಸ್ ಅಭ್ಯರ್ಥಿಯರ ಕರಪತ್ರ ಇರುವ ಗಿಫ್ಟ್ ಬಾಕ್ಸ್ಗಳನ್ನು ಕೊರಿಯರ್ ಮೂಲಕ ಕಳುಹಿಸಲಾಗಿದ್ದು, ಈ ಬಗ್ಗೆ ಖಚಿತ ಮಾಹಿತಿ ಪಡೆದ ದೇವನಹಳ್ಳಿ ತಹಸೀಲ್ದಾರ್ ಬಂದಿರುವ ಎಲ್ಲ ಗಿಫ್ಟ್ ಬಾಕ್ಸ್ಗಳನ್ನು ಕೊರಿಯರ್ ಕಚೇರಿಯಲ್ಲಿಯೇ ವಶಕ್ಕೆ ಪಡೆದು ಪರಿಶೀಲನೆ ನಡೆಸುತ್ತಿದ್ದಾರೆ. ಮತದಾರರಿಗೆ ನೀಡಲು ಕೊರಿಯರ್ ಕಚೇರಿಗೆ ಬಂದಿದ್ದ ಗಿಫ್ಟ್ ಬಾಕ್ಸ್ಗಳನ್ನು ಸೀಸ್ ಮಾಡಿರುವ ತಹಸೀಲ್ದಾರ್ ಪರಿಶೀಲನೆ ಮಾಡುತ್ತಿದ್ದಾರೆ. ರಾಜ್ಯ ವಿಧಾನ ಪರಿಷತ್ನ ಬೆಂಗಳೂರು ಪದವೀಧರ ಕ್ಷೇತ್ರಕ್ಕೆ ಪ್ರಸ್ತುತ ಚುನಾವಣೆ ಘೋಷಣೆಯಾಗಿದ್ದು, ಈ ವೇಳೆ ಮತದಾರರಿಗೆ ವಿತರಿಸಲು ಗಿಫ್ಟ್ ಬಾಕ್ಸ್ಗಳು ಕೊರಿಯರ್ ಕಚೇರಿಗೆ ಬಂದಿವೆ. ದೇವನಹಳ್ಳಿ ಪಟ್ಟಣದ ಡಿಟಿಡಿಸಿ ಕಚೇರಿಗೆ ಈ ಗಿಫ್ಟ್ ಬಾಕ್ಸ್ಗಳು ಬಂದಿದ್ದು, ಡಿಟಿಡಿಸಿ ಕೊರಿಯರ್ ಕಚೇರಿಯ ಮೇಲೆ ತಹಸೀಲ್ದಾರ್ ಶಿವರಾಜ್ ನೇತೃತ್ವದಲ್ಲಿ ದಾಳಿ ನಡೆಸಿ ಗಿಫ್ಟ್ ಬಾಕ್ಸ್ಗಳನ್ನು ಸೀಸ್ ಮಾಡಿದ್ದಾರೆ. ತಹಸೀಲ್ದಾರ್ ಹಾಗೂ ಕಮರ್ಷಿಯಲ್ ಟ್ಯಾಕ್ಸ್ ಅಧಿಕಾರಿಗಳಿಂದ ಗಿಫ್ಟ್ ಬಾಕ್ಸ್ಗಳ ಪರಿಶೀಲನೆ ಮಾಡಿದ್ದು, ಗಿಫ್ಟ್ ಬಾಕ್ಸ್ಗಳ ಮೇಲೆ ನಮೂದು ಮಾಡಿರುವ ಹೆಸರು, ವಿಳಾಸ ಬರೆದುಕೊಂಡು ವಿಚಾರಣೆ ನಡೆಸಲು ಮುಂದಾಗಿರುವ ಅಧಿಕಾರಿಗಳು 150ಕ್ಕೂ ಹೆಚ್ಚು ಗಿಫ್ಟ್ ಬಾಕ್ಸ್ಗಳನ್ನು ಕೊರಿಯರ್ ಕಚೇರಿಯಲ್ಲಿ ಸೀಸ್ ಮಾಡಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಪದವೀಧರ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ರಾಮೋಜಿ ಗೌಡ ಹೆಸರಿನಲ್ಲಿರುವ ಕರಪತ್ರಗಳು ಗಿಫ್ಟ್ ಬಾಕ್ಸ್ಗಳಲ್ಲಿವೆ. ಸತೀಶ್ ಕುಮಾರ್, ಸಿಟಿವಿ ನ್ಯೂಸ್, ದೇವನಹಳ್ಳಿ.